ತಿಮ್ರೋಡಿಯನ್ನ 32 ಕೇಸಲ್ಲಿ ಗಡೀಪಾರು ಮಾಡಿದ್ದಾರೆ. ಗಡೀಪಾರು ಮಾಡಲಿ, ನಾವು ಕಾನೂನುಬದ್ಧವಾಗಿ ನ್ಯಾಯಾಲಯದ ಒಪ್ಪಿಗೆ ಪಡೆದು ನಮ್ಮನೆ ಕರ್ಕೊಂಡ್ಬರ್ತೀವಿ. ಏನಿವಾಗ ಏನು ಮಾಡ್ತೀರ? ಕಾನೂನು ರೀತಿನೇ ಕರ್ಕೊಂಡ್ಬರ್ತೀವಿ, ಊಟ ಕೊಡ್ತೀವಿ, ಅವನಿಗೊಂದು ಮನೆ ಮಾಡಿಕೊಡ್ತೀವಿ. ಐ ಹ್ಯಾವ್ ಎ ಕೆಪಾಸಿಟಿ. ನಾನು ಯಾವ ದೇವರ ಹೆಸರಲ್ಲಿ ದುಡ್ಡು ಮಾಡಿದವನಲ್ಲ, ರಕ್ತ ಬಸಿದು ದುಡ್ಡು ಮಾಡಿದವನು. ನನ್ನ ತಾತ ಮುತ್ತಾತರಿಂದ ಹೆಸರಿಂದ ದುಡ್ಡು ಮಾಡ್ಕೊಂಡವನು. ಹೋಗಿ RTC ಚೆಕ್ ಮಾಡೋಕ್ಕೆ ಕೇಳಿ. ತಿಮ್ರೋಡಿ ಒಬ್ಬ ರೌಡಿ ಶೀಟರು ಸರ್. ಆ ರೌಡಿ ಬಂಚತ್ತಿಗೆ ಈ ಪದನೇ ಉಪಯೋಗಿಸ್ತೇನೆ. ನಾವು ಕರಿತಿಲ್ಲ ಸರ್. ಅವನೊಳಗಡೆ ಒಂದು ಶಕ್ತಿ ಇದೆಯಲ್ಲ, ಸೌಜನ್ಯಳಿಗೆ ನ್ಯಾಯ, ಅತ್ಯಾಚಾರಕ್ಕೆ ಒಳಗಾದಂಥ ಮಗು ಮಣ್ಣಲ್ಲಿ ಮಣ್ಣಾಗಿದೆ, ಅಯ್ಯೋ ಅನ್ನುವಂಥ ಮರುಗುವ ವ್ಯಕ್ತಿ ಒಬ್ಬ ಇದ್ದಾನಲ್ಲ ತಿಮ್ರೋಡಿ. ಅವನಿಗೆ ಆಶ್ರಯ ಕೊಡದಿದ್ರೆ ನಾವು ಬಂಚತ್ಗಳೇ ಅಲ್ವಾ ಸರ್? ತಿಮ್ರೋಡಿಯಲ್ಲಿರುವ ಮನುಷ್ಯತ್ವಕ್ಕೆ ನಾವು ಶೆಲ್ಟರ್ ಕೊಡಲಿಲ್ಲ ಅಂತ ಹೇಳಿದರೆ, ಘನ ಸರ್ಕಾರಗಳು ಶೆಲ್ಟರ್ ಕೊಡಲಿಲ್ಲ ಅಂತ ಹೇಳಿದರೆ ಅಲ್ಲಿ ನ್ಯಾಯ ಉಸಿರಾಡಲ್ಲ ಸರ್. ತಿಮ್ರೋಡಿ ಷಡ್ಯಂತ್ರ ಮಾಡ್ತಿದ್ದಾನೆ. ಮಾಮೂಲಿ ಹೇಳಿದ್ನಲ್ಲ ಸರ್, ಈಗ ಮಂಡ್ಯದ ಯಾವುದೋ ಮಹಿಳೆ ಬಂದ್ಲು, ಅವಳೊಬ್ಳು ಸರಿ ಇಲ್ಲ, ಅವಳು ಚಾರಿತ್ರ್ಯವೇ ಸರಿ ಇಲ್ಲ, ದಾಖಲೆ ತಂದು ಕೊಡ್ರಯ್ಯ ಅಂದರೆ ದಾಖಲೆ ತಂದು ಕೊಡ್ತಿಲ್ಲ. ಇನ್ನು ತಿಮ್ರೋಡಿ ಷಡ್ಯಂತ್ರ ಮಾಡಿದ್ದಾರೆ. ಷಡ್ಯಂತ್ರ ಏನೇ ಮಾಡಿರಲಿ ಸರ್, ಅವ್ರಿಗೆ ಕಾನೂನು ಪ್ರಕಾರ ನಡವಳಿಕೆಯನ್ನು ನಡೆಸಿ ಜೈಲ್ಗೆ ಹಾಕ್ತೀರಾ ಹಾಕ್ಕೊಳ್ಳಿ. ಆದರೆ ಈ ಷಡ್ಯಂತ್ರ ಸೌಜನ್ಯನ ಕೊಲೆ ಮಾಡಿದ್ದು ಅವರು ಅಂತ ಹೇಳ್ಕೊಡಕ್ಕೆ ಸಾಧ್ಯ ಇಲ್ವಲ್ಲ. ಮತ್ತು ಅವನು ಭಯ ಇಲ್ಲದೆ ನಡೆಸಿರುವ ಮಾತುಕತೆಯ ದಾಖಲೆಗಳು ಬಿಡುಗಡೆ ಮಾಡಿದಾರಲ್ಲ, ಎಲ್ಲ ಪೂರ್ವ ನಿಯೋಜಿತ ರೆಕಾರ್ಡೆಡ್ ಅಂತಾರಲ್ಲ, ಇದು ಷಡ್ಯಂತ್ರ. ಪೂರ್ವ ನಿಯೋಜಿತ ಡಿಸ್ಕಷನ್ ನಡೆದಿದೆ ಅಂತಾರಲ್ಲ, ಇದು ಷಡ್ಯಂತ್ರ. ತಿಮ್ರೋಡಿ ವೆಪನ್ಸನ್ನು ಸಾರ್ವಜನಿಕವಾಗಿ ಭಯ ಬೀಳಿಸಿದ್ರೆ ಅವನನ್ನು ಒಳಗಡೆ ಹಾಕಿ, ಅಭ್ಯಂತರ ಇಲ್ಲ. ಮತ್ತು ಇನ್ನೇನು ಸಂಚು ರೂಪಿಸಿದ್ದಾನೆ, ಒಳಗಡೆ ಹಾಕಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಗುವೊಂದಕ್ಕೆ ನ್ಯಾಯ ಕೊಡ್ತಾ ಇದ್ದಾನೆ ಅಂತ ಹೇಳ್ತಿರುವ ವ್ಯಕ್ತಿಯನ್ನು ನಿರಂತರವಾಗಿ 23ರಿಂದ ಅದೇ ವಿಚಾರ ಇಟ್ಕೊಂಡು ಮಾತಾಡ್ತಿದ್ದಾನಲ್ಲ, ಅದಕ್ಕೆ ಉತ್ತರ ಹೇಳ್ರಯ್ಯ. ಅದಕ್ಕೆ ಉತ್ತರ ಹೇಳಿ. 2023 ಜಡ್ಜ್ಮೆಂಟ್ ಬಂದ ಮೇಲೆ ಹೋರಾಟ ಪ್ರಾರಂಭ ಆಗಿದ್ದು ಬಲಿಷ್ಠವಾಗಿ. ಕೊಂದವರು ಯಾರು ಅಂತ, ನಮ್ಮ ಮಗುವನ್ನು, ನಮ್ಮ ಮನೆಯಲ್ಲಿ ಉಸಿರಾಡುವ ಮಗುವನ್ನು ಕೊಂದವರು ಯಾರು? ಮತ್ತೆ ಆ ತಿಮ್ರೋಡಿಯ ವಿಚಾರದಲ್ಲಿ ಸಹ ಅವನ ಮಗಳ ಮೇಲೆ ಅವಮಾನಿಸಲಾಯಿತು, ಅವನ ಹೆಂಡತಿಯನ್ನು ಅವಮಾನಿಸಲಾಯಿತು, ಅವನ ನೆರೆಕೆರೆಯನ್ನು ಅವಮಾನಿಸಲಾಯಿತು, ಎಲ್ಲವನ್ನೂ ಅವಮಾನಿಸಲಾಯಿತು. ಯಾವುದಕ್ಕೆ? ಇವರು ಒಂದು ಮಗುವಿಗೆ ನ್ಯಾಯ ಕೇಳಿದ್ದಕ್ಕೆ ಅಷ್ಟು ಅವಮಾನಿಸಿದರೆ, ಇಷ್ಟು ಅಸ್ಥಿ ಪಂಜರ ಸಿಕ್ಕಿದ್ದಕ್ಕೆ ಅವಮಾನಿಸೋದಾದರೆ ಏನಂತ ಹೇಳಬೇಕು? ಆಮೇಲೆ ನಮ್ಮ ವಿರುದ್ಧ ಬಿಟ್ಬಿಡ್ತೀವಿ. ಚೂಹಾರ ಬಿಟ್ಕೊಳ್ಳಿ, ಬಹುಹಾರ ಬಿಟ್ಕೊಳ್ಳಿ. ಅಲ್ಲ ಕಣ್ರಯ್ಯ, ನಾ ಏನು ಇಲ್ಲದೆ ಇರೋ ಜಾಗದಲ್ಲಿ ಯಾಕೆ ಬಿಡ್ತೀರ? ಅಷ್ಟೊಂದು ಮೂಳೆಗಳನ್ನ ಸಿಕ್ಕವೆ. SIT ಅವರಾಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ, ಏನೆಲ್ಲ ಫೈನಾನ್ಷಿಯಲ್ ಮ್ಯಾಟ್ರ್ ಇನ್ವಾಲ್ವ್ ಆಗಿರ್ಬೋದು, ಕೋಟ್ಯಾಂತರಗಟ್ಟಲೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ್ಯಾವ ಕಾರಣಕ್ಕೆ ಅಷ್ಟೊಂದು ರಾಶಿ ಮೂಳೆ, ಅವೆಲ್ಲ ಏನು ಈ ತಿನ್ನ ನಾಯಿ ಮೂಳೆ ಗುಡ್ಡೆ ಹಾಕೋತು ಅಂತೇಳಿ ಅಷ್ಟೊಂದು ಮೂಳೆನ ಗುಡ್ಡೆ ಹಾಕೊಂಡು ಹಾಕುತ್ತವವು ಏಜೆನ್ಸಿಗಳು, ತನಿಖಾ ಏಜೆನ್ಸಿಗಳು. ಯಾಕೆ ಸರ್ ಮೂಳೆಗಳನ್ನ ಗುಡ್ಡೆ ಹಾಕೋ ಕೂತಿದ್ದಾವು? ಸೂಪ್ ಮಾಡಿ ಕುಡಿಯಕ, ಅಥವಾ ಯಾವಾಗಾರ ಬೇಕೋ ಆವಾಗ ಕಟ್ಕೊಂಡು ತಿನ್ನಕ್ಕ? ಅದರಿಂದ ನೋಡಿ, ಅವರು ಷಡ್ಯಂತ್ರ ಮಾಡಿದ್ರೆ ಅದು ಕಾನೂನುಬದ್ಧವಾಗಿರಲಿ. ನಾವು ಕೇಳ್ತಾ ಇರೋದು ಕೊಲೆಯಾದ ಮಗುವಿಗೆ ನ್ಯಾಯ, ಹಕ್ಕೊತ್ತಾಯ. ಒಂದು ಗಡಿಯಿಂದ ಮತ್ತೊಂದು ಗಡಿಗೆ, ಇದೇನು ಬ್ರಿಟಿಷ್ ಕಾಲದಲ್ಲಿಲ್ಲ, ನಾವು ಗಡಿಯಿಂದ ಮತ್ತೊಂದು ಗಡಿಗೆ ಇವನು ಕಳಂಕಿತ ವ್ಯಕ್ತಿ ಆಗಿದ್ರೆ, ಆದರೆ ಅವನ ಧ್ವನಿಸುವ ಧ್ವನಿ ಇದೆಯಲ್ಲ, ಹೆಣ್ಣು ಮಕ್ಕಳ ಪರವಾಗಿ ತುಡಿಯುವ ಧ್ವನಿ ಇದೆಯಲ್ಲ, ಅದರಲ್ಲಿ ನಮ್ಗೆ ಅನುಮಾನ ಕಂಡಿಲ್ಲ, ಕಾಣೋದೂ ಇಲ್ಲ. ಆ ಕಾರಣದಿಂದ ತಿಮ್ರೋಡಿಯನ್ಗೆ ಮನೆಯೂ ಕೂಡ ಆಶ್ರಯವನ್ನು ಕೊಡಬೇಕು. ಅದನ್ನು ಅವರು ಮಾಡಬೇಕು, ಅಲ್ಲಿಯವರು ಮಾಡಬೇಕು. ಜಿಲ್ಲೆಯ ಜನ ಬುದ್ಧಿವಂತರು, ವಿವೇಕವಂತರು, ವಿಚಾರವಂತರು ಅಂತ ಹೇಳ್ತೀವಿ. ತೋರಿಸಿ ಸರ್, ಒಂದು 50 ಜನ ಅಲ್ಲಿ ಬೇರೆಯವರು ಬಿಟ್ಟರೆ ಯಾವ ಹಿಂದೂ ಕೂಡ ಅವರ ವಿರುದ್ಧ ಮಾತಾಡ್ತಿಲ್ಲ, ಯಾವ ಕ್ರೈಸ್ತನೂ ಮಾತಾಡ್ತಿಲ್ಲ, ಯಾವ ಮುಸ್ಲಿಮಾನೂ ಮಾತಾಡ್ತಿಲ್ಲ. ಒಂದು ಪ್ರೀತಿಪೂರ್ವಕವಾದ ಹೆಜ್ಜೆ ಇದು.
ಅಲ್ಲಿರುವ ಯಾರೋ ಬಲಿಷ್ಠರು ಆ ಮಗುವನ್ನು ತಿಂದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ. ಸಾಮಾನ್ಯನಿಗೆ ಅರ್ಥ ಆಗುತ್ತೆ ಸರ್. ಯಾಕೆ ಅರ್ಥ ಆಗದೇನೆ ಅವರು ವಿಪರೀತ ಪ್ರೊಪಗಂಡ ಮಾಡ್ತಿದಾರ ಎಗನೆಸ್ಟ್. ನಾನು ಯಾರೊಬ್ಬರ ಮೇಲೆಯೂ ಬೆರಳಿಟ್ಟು ತೋರಿಸೋದಿಲ್ಲ, ಆದರೆ ಅಲ್ಲಿ ಯಾರೋ ಇದ್ದಾರೆ, ನಾವು ನಿಲ್ಲೋಣ, ನೀವು ನಿಲ್ಲೋಣ, ಮತ್ತೊಬ್ಬನೂ ನಿಲ್ಲೋಣ, ಅವನನ್ನು ಬಹಿಷ್ಕರಿಸಿ ಓಡಿಸಿ ಏನು ಸಾಧನೆ ಮಾಡೋದಿದೆ. ಪಾರದರ್ಶಕವಾಗಿ ಇರಲಿ ಬಿಡಿ ಸರ್, ಇಲ್ಲೆಲ್ಲೋ ಧ್ವನಿಸ್ಬೇಡವಾ? ಅವರು ಪ್ರಜ್ವಲವಾಗಿ ಧ್ವನಿಸ್ಲಿ. ತಿಮ್ರೋಡಿಗೆ ಅಲ್ಲಿಯ ಜನರು ಬಾಗಿಲು ತೆರೆದು ದೀಪವನ್ನಿಟ್ಟು ಸ್ವಾಗತಿಸಬೇಕು. ಅವನ ರೌಡಿಸಮ್ಗಲ್ಲ, ಅವನಲ್ಲಿರುವ ನ್ಯಾಯದ ಹಕ್ಕನ್ನು ಕೇಳ್ತಾ ಇದ್ದಾನಲ್ಲ. ಸತ್ತವರು ಯಾರು, ಅಷ್ಟು ಅಸ್ಥಿಪಂಜರ ಯಾರ್ದು, ಮತ್ತು ಆ ಮಗುವಿಗೆ ನ್ಯಾಯ, ಅತ್ಯಾಚಾರಕ್ಕೊಳಗಾದ ಮಗುವಿಗೆ ನ್ಯಾಯ ಅಂತ ಅದಕ್ಕಷ್ಟೇ ದೀಪವನ್ನು ಹಚ್ಚಬೇಕು.